ಈ ಕಾರ್ಯಕ್ರಮ ಮಾಡುವ ಉದ್ದೇಶವೇ ಪರಿಸರ ಶುದ್ಧೀಕರಣಕ್ಕೆ, ಮನ ಶುದ್ಧೀಕರಣಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ, ಗುರು ಮತ್ತು ಶಿಷ್ಯರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡೋದು. ಆ ದೃಷ್ಟಿಯಿಂದ ನಾವೇನು ವೀರಭದ್ರ ಅಂತಂದರೆ ಅವನು ಕೃಷಿಯ ಅಧಿಕಾರ, ಪರಿಸರದ ಅಧಿಕಾರ, ಆಜ್ಞೆಗಳ ಅಧಿಕಾರ, ಏನು ಯಂತ್ರ ಮಂತ್ರ ತಂತ್ರ ನಿವಾರಕ. ನೀವೆಲ್ಲರೂ ಕೇಳಿದ್ದೀರಾ, ಭಕ್ತಿ ವಂತನಾಗಿರ್ತಕ್ಕಂಥ ಆಂಜನೇಯ ಏನಿದ್ದಾನೆ, ಆಂಜನೇಯನಿಗೆ ಗುರುವಾಗಿರ್ತಕ್ಕಂಥವ್ರು, ಲಿಂಗ ದೀಕ್ಷೆಯನ್ನು ಮಾಡಿರ್ತಕ್ಕಂಥವ್ರು, ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿರ್ತಕ್ಕಂಥವ್ರು. ಅಂತಹ ವೀರಭದ್ರ ಶ್ರೀಮದ್ ರಂಭಾಪುರಿಯ ಪೀಠದ ವೀರ ಗೋತ್ರ ಪುರುಷರಾಗಿದ್ದಾರೆ. ಅಂಥ ವೀರಭದ್ರರ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿ ವರ್ಷವೂ ಇಲ್ಲಿ ಕೆಂಡೋತ್ಸವವನ್ನು ಮಾಡ್ತಾ ಆ ವೀರಭದ್ರನ ಅಣತಿಯಂತೆ ಎಲ್ಲ ಕಾರ್ಯಕ್ರಮವು ಚೆನ್ನಾಗಿ ನಡೀತಾ ಇದೆ. ಇವತ್ತು ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಉಳಿಬೇಕು ಅಂತಂದರೆ ನಮ್ಮ ಪರಂಪರೆಗಳನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಇವತ್ತು ಬೇಡದೇ ಇರತಕ್ಕಂಥ ಜಾಗಗಳಿಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಕಾಗಿರೋ ಜಾಗಗಳಿಗೆ ನೀನು ಬರಬೇಡ, ನೀನು ಚಿಕ್ಕೋನು, ನೀನು ಇಲ್ಲಿ ಬರಬೇಡ ಅಂತ ಹೇಳಿ ನಾವು ಕಳಿಸ್ತಾ ಇದ್ದೀವಿ. ಆ ಕಳಿಸುವ ಒಂದು ವ್ಯವಸ್ಥೆ ಹೀಗೆ ಮುಂದುವರೆದ್ರೆ ನಮ್ಮ ಧರ್ಮಕ್ಕೆ ನಾವೇ ಅನಾಥ ಕಾರ್ಯಗಳಾಗ್ಬಿಡ್ತೀವಿ. ಆ ದೃಷ್ಟಿಯಿಂದ ಇವತ್ತು ಜಗದ್ಗುರು ಮಹಾಸನ್ನಿಧಾನಗಳವರ ದಿವ್ಯ ಸ್ಥಾನದಲ್ಲಿ ಉತ್ಸವ ಆಗಿದೆ. ಬರೀ ಉತ್ಸವ ಎಲ್ಲ ಆಗೋದಿಲ್ಲ. ಜಗದ್ಗುರುಗಳು ಹೇಗೆ ಬಂದಿದ್ರು? ಸಂಸ್ಕಾರವನ್ನು ಕಲಿಸ್ಲಿಕ್ಕೆ ಬಂದಿದ್ದಾರೆ, ಸಂಪತ್ತನ್ನು ಬೆಳೆಸಲಿಕ್ಕೆ ಬಂದಿದ್ದಾರೆ. ಈಗ ನೋಡ್ರಿ ಸಿಂಹಾಸನರಾಗಿದ್ದಾರೆ. ನಿನ್ನೆ ಹೇಗಿದ್ರು? ಮಹಾಗುರುಗಳಿಗೆ ಮಹಾ ಜಗದ್ಗುರುಗಳಾಗಿ ಆಭರಣಗಳನ್ನು ಧರಿಸಿ ಬಂದಿದ್ರು. ನೀವೆಲ್ಲ ದಾನ ಕೊಟ್ಟಿದ್ದೀರ ಅಂತೇಳಿ ಹಾಕೊಂಡು ಪ್ರದರ್ಶನಕ್ಕೆ ಬರೋದಿಲ್ಲ. ನಿಮ್ಮೆಲ್ಲರ ಬದುಕು ಬಂಗಾರಮಯವಾಗಲಿ. ನೀವೆಲ್ಲರೂ ಬಂಗಾರದಂಥ ಗುಣಗಳನ್ನು ಬೆಳೆಸ್ಕೊಳ್ರಿ. ನೀವೆಲ್ಲರೂ ಬಂಗಾರದಂಥ ಸಂಸ್ಕಾರವನ್ನು ಬೆಳೆಸ್ಕೊಳ್ರಿ. ಅದು ಸುವರ್ಣ ಯುಗ ಅಂತ ಕರೀತಾರೆ. ಆ ಸುವರ್ಣವನ್ನು ಧರಿಸಿ ಗುಣಸಾಗರಕ್ಕೆ ಜಗದ್ಗುರು ಮಹಾಸನ್ನಿಧಾನಗಳವರು ಆಗಮಿಸಿದ್ದಾರೆ. ನಾವು ನಿನ್ನೆ CT ರವಿ ಅವ್ರ ಜೊತೆಯಲ್ಲಿ ಕೂತು ಮಾತಾಡುವಾಗ ಗುಣಸಾಗರದ ಜನ ಮತ್ತು ಗೆದ್ಲೆಹಳ್ಳಿಯ ಜನ ಎಲ್ಲರೂ ನಾವು ಕೂತ್ಕೊಂಡು ಹಾಗೆ ವಿಚಾರ ಮಾಡ್ತಾ ಇರಬೇಕ ಸಂದರ್ಭದಲ್ಲಿ ಎರಡೂ ಊರಿನ ನಾಗರಿಕರು ಮಾತಾಡ್ತಿದ್ರು. ಬುದ್ಧಿ ದೇವನೂರಿಗೆ ಸಂಜೆ ಹೊತ್ನಾಗ ಎಂತೆಂಥವ್ರು ಸಿಗ್ತಾರೆ, ಆದರೆ ಗುಣಸಾಗದವರು ಗೆದ್ಲೆಹಳ್ಳಿಯವರು ಸಿಗೋದೇ ಇಲ್ಲ ನಾವು ಅಂತೇಳಿ ಅಂತ. ಯಾವ ಕಾರ್ಯಕ್ರಮಕ್ಕೆ? ಸಂಜೆ ಕಾರ್ಯಕ್ರಮಕ್ಕೆ. ಬುದ್ಧಿವಂತರವರು ಅವ್ರು ಗುಣಸಾಗರದವರು ಉದ್ಯೋಗ ಮಾಡ್ತಾರೆ, ತೋಟ ಮಾಡ್ತಾ ಇದ್ದಾರೆ, ಸಂಸ್ಕಾರ ಉಳಿಸ್ತಾ ಇದ್ದಾರೆ, ಸಂಪತ್ತನ್ನು ಮಾಡ್ತಾ ಇದ್ದಾರೆ. ಈ ಸಂಪತ್ತು ಅಂತ ಬಂದಾಗ ಒಂದು ಮಾತು ನೆನಪಿ ಬರುತ್ತೆ, ಸಂತಾನವನ್ನು ಜಾಸ್ತಿ ಮಾಡ್ಕೇಳ್ರಿ. ಫಸ್ಟ್ ಆಫ್ ಆಲ್ ಯಾಕೆ ಹೇಳ್ರಿ? ಅಳಿಗಾಲ ಬರ್ತಾ ಇದೆ. ನಾವೆಲ್ಲರೂ ಸಂಪತ್ತಿನಿಂದ ಹೋಗಿ ಸಂತಾನವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಬರ್ತಾರೆ ನಮ್ಮನ್ನು ಆಳ್ಲಿಕ್ಕೆ, ಕಿತ್ಕೊಳ್ಳಕ್ಕೆ. ಆ ದೃಷ್ಟಿಯಿಂದ ಸಂಪತ್ತಿನ ಜೊತೆಗೆ ಸಂತಾನನೂ ಇರಬೇಕು.